ಹಾಗೆಯೇ ಶ್ರೀ ಬೀರಪ್ಪ ಅಣಗಿ ಕರ್ನಾಟಕ ರಾಜ್ಯ ಅಂಗವಿಕಲ ನೌಕರರ ಸಂಘ ಬೆಂಗಳೂರು ಇವರನ್ನು ಕೂಡ ಸನ್ಮಾನಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಶಿಕ್ಷಣ ಸಂಯೋಜಕ ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಸೈಯದ್ ಮಹಿಬೂಷನ್ ಸರ್ ಅವರನ್ನು ಕೂಡ ಸನ್ಮಾನಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಅಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ ಹಾಗೆಯೇ ಶ್ರೀ ಮಲ್ಲಿಕಾರ್ಜುನ ಪೂಜಾರಿ ಎಸ್ಡಿಎಂಶ ಅಧ್ಯಕ್ಷರು GHPS ಕುವೆಂಪು ನಗರ ಇವರನ್ನು ಕೂಡ ಸನ್ಮಾನಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಶ್ರೀ ವೀರೇಶ್ ಅರಳಿಕಟ್ಟಿ ಶಿಕ್ಷಣ ಸಂಯೋಜಕರು ನಮ್ಮ ಕೊಪ್ಪಳ ವಲಯ ಇವರನ್ನು ಕೂಡ ಸನ್ಮಾನಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಶ್ರೀ ಮಹಾದೇವಪ್ಪ ಗುಳೇದ್ ಶಿಕ್ಷಣ ಸಂಯೋಜಕರು ಅಳವಂಡಿ ವಲಯ ಇವರನ್ನು ಕೂಡ ಸನ್ಮಾನಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಸೈಯದ್ ಮಹಿಬೂಷನ್ ಸರ್ ಕ್ಷೇತ್ರ ಅಧಿಕಾರಿಗಳು BRC ಕೊಪ್ಪಳ ಇವರನ್ನು ಕೂಡ ಸನ್ಮಾನಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ವೀರೇಶ್ ಅರಳಿಕಟ್ಟಿ ಸರ್ ಮಾಡಿದ್ರೆ ಗಳೆ ಪರೊಂದು ಮಾಡ್ರಿ ಈ ಮಹಾದೇವಪ್ಪ ಗುಳೇದ್ ಶಿಕ್ಷಣ ಅಳವಂಡಿ ಇವರನ್ನು ಕೂಡ ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಮಾಡ್ರಿ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ. ನಮ್ಮ ಶ್ರೀಶೈಲ ನಗರದ ಹಿರಿಯರಾಗಿರ್ತಕ್ಕಂಥ ಗಾಳೆಪ್ಪ ಕಡಿಮೆಯವರಿಗೂ ಕೂಡ ಸನ್ಮಾನವನ್ನು ಮಾಡಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೆ. ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನೆನೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ ನಾದದ ಸುವೆಯನ್ನು ಹರಿಸಿರುವ ನಮ್ಮ ಶ್ರೀಶೈಲ ನಗರದ ಶಿಕ್ಷಣ ಪ್ರೇಮಿಗಳ ಕೇಳ್ಕೊಳ್ತಾ ಇದ್ದೀನಿ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ತೆರೆಯ ತಾರೆಗಳೇ ನಮ್ಮ ಶಾಲೆಯ ನೂತನ SDMC ಅಧ್ಯಕ್ಷರಾಗಿರ್ತಕ್ಕಂಥ ಅನ್ವರ್ ಪಾಷಾ ಗೊಂಡಬಾಳ್ ಇವರನ್ನು ಕೂಡ ಸನ್ಮಾನಿಸಬೇಕಂತ ಹೇಳಿದ್ದೀನಿ. ಸರ್ವರನ್ನ ಗೌರವವಾಗಿ ಸನ್ಮಾನಿಸಿರ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಕ ಶಿಕ್ಷಕಿಯರಿಗೆ ಧನ್ಯವಾದಗಳು.
ಸನ್ಮಾನವನ್ನು ಸ್ವೀಕರಿಸತಕ್ಕಂಥ ಎಲ್ಲ ಮಹಿಳೆಯರಿಗೂ, ಸನ್ಮಾನವನ್ನು ಗೈದಂಥ ಎಲ್ಲ ಶಿಕ್ಷಕ ವೃಂದದವರಿಗೂ ಸರ್ವರಿಗೂ ಮತ್ತೊಮ್ಮೆ ಈ ಒಂದು ಅಗ್ರಿಮ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತಾ ಈ ಒಂದು ಸ್ವಾಗತವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಎನ್ನುವ ಭಾವವಳಿಸಿ ನಾವು ಬೆಳೆಸಿ ಆ ದೆಸೆಗೆ ಸಿದ್ಧರಾಗಿ ನಾನೇ ಎಲ್ಲವೆನ್ನುವ ಭಾವ ನಾನೇನಲ್ಲ ಭಾವಕ್ಕೆ ಬಂದು ನಿಲ್ಲುವ ಸ್ವಯಂಕೃತ ಸಂಭ್ರಮವೇ ಅತಿಥಿಗಳ ಸಮಾಗಮ. ನಮಗಿದುವೇ ಸೊಗಸು ಬದುಕಿನ ಬಣ್ಣಗಳ ಸಂತೆ, ನಮಗೆಲ್ಲ ನೂರು ಚಿಂತೆ, ನಾವು ಗಂಧರ್ವರಂತೆ ಈ ಮಾತಿನ ರೂಪದಂತೆ. ಮಾನ್ಯರ ಸಾಗಿಸಿದ ಗುರುಗಳಿಗೆ ಧನ್ಯವಾದಗಳು. ಮನದ ತುಮುಲಗಳ ನಿತ್ತು ಬದಿಯಲ್ಲಿರಿಸಿ ಆ ಕ್ಷಣಗಳ ಬಿಡುವಲಿ ಅಗ್ರಿಮ ಜನಪದ ಲೋಕದ ಸಂಭ್ರಮದಿ ಮುದದಿ ಮನಸಾರೆ ನಕ್ಕು ಬಿಡಿ ಬದುಕಿನ ಭವನೆಗಳ ತೇಲಿ ಬಿಡಿ. ಲಕ್ಷ್ಮಿ, ಸ್ವಲ್ಪ ನಿನ್ನ ಮಾತಿಗೆ ಕಡಿವಾಣ ಹಾಕು. ಅಗ್ರಿಮ ಜನಪದ ಲೋಕದ ಸಂಭ್ರಮ ಕಾರ್ಯಕ್ರಮದ ವಿವರ ಉದ್ದೇಶ ಅರಿಯದೆ ನೀನು ಏನೆಲ್ಲ ಹೇಳಿದರೂ ಸಮರ್ಪಕ ಅನಿಸಲ್ಲ. ಹೌದು ಶಾಬಾಜ್, ನಿನ್ನ ಮಾತು ಸರಿ. ಹಾಗಾದರೆ ಅಗ್ರಿಮ ಜನಪದ ಲೋಕದ ಸಂಭ್ರಮ ಕಾರ್ಯಕ್ರಮದ ಬಗೆಗೆ ಪ್ರಾಸ್ತಾವಿಕವಾಗಿ ಮಾತನಾಡಲು ಬರಲಿರುವ ನಮ್ಮ ಮುಖ್ಯ ಗುರುಗಳನ್ನು ವೇದಿಕೆಗೆ ಸ್ವಾಗತಿಸುವ. ಒಂದು ಸ್ವಲ್ಪ ವಿಷಾದಿಸುತ್ತಾ ಇನ್ನೋರ್ವ ಅತಿಥಿಯರಾಗಿರ್ತಕ್ಕಂಥ ಶ್ರೀ ಮಾರುತಿ ಮ್ಯಾಗಳ್ಮನಿ ಸರ್ ಅವರು ವೇದಿಕೆಗೆ ಆಗಮಿಸ್ಬೇಕಂತ ಹೇಳಿ ಕೇಳಿಕೊಳ್ಳುತ್ತಾ ಅವರನ್ನು ನಮ್ಮ ಶಿಕ್ಷಕಿಯರು ಸನ್ಮಾನಿಸ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಮ್ಯಾಗಳ್ಮನಿ ಸರ್, ಮಾರುತಿ ಮ್ಯಾಗಳ್ಮನಿ ಸರ್ ವೇದಿಕೆಗೆ ಬರಬೇಕು ಬೇಗ. ಬರ್ರಿ ಸರ್, ಬೇಗ ಬರ್ರಿ ಸರ್. ಸರಿ ಸರ್, ಬರ್ರಿ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಾರುತಿ ಮ್ಯಾಗಳ್ಮನಿ ಅವರು ಅವರನ್ನು ನಮ್ಮ ಶಿಕ್ಷಕರು ಸನ್ಮಾನಿಸ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ, ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ, ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ, ಚಪ್ಪಾಳೆ 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 ಅಪ್ಪಿ ಸ್ವಲ್ಪ ಸೌಂಡ್ ಸರಿ ಮಾಡಮ್ಮ. ಸೌಂಡ್ ಕಿರಿಕಿರಿ ಅನ್ಲಿಕ್ಕತ್ತದ, ಸ್ವಲ್ಪ ಮಧ್ಯ ಮಧ್ಯ ಕಟ್ಟಾಗುತ್ತಾ, ಜೊತೆಗೆ ಸ್ವಲ್ಪ ಕರ್ಕರ ಅನ್ನತ್ತ. ಓಕೆನಾ? ಓಕೆ. ವೇದಿಕೆಯ ಮಹನೀಯರಿಗೆಲ್ಲ ವಂದಿಸ್ತಾ ಶ್ರೀಶೈಲ ನಗರದ ಸರ್ವ ಬಂಧುಗಳಿಗೂ, ಶಿಕ್ಷಕ ಬಂಧುಗಳಿಗೂ, ಆತ್ಮೀಯರಿಗೂ, ಹಿತೈಷಿಗಳಿಗೂ ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಜೊತೆಗೆ ಈ ಅಗ್ರಿಮ ಜನಪದ ಲೋಕದ ಧ್ರುವತಾರೆಗಳಾದ ನಿಮಗೂ ಕೂಡ ಸಂಜಯ್ ಶುಭಾಶಯಗಳನ್ನ ಹೇಳ್ತಾ ಪ್ರಾಸ್ತಾವಿಕವಾಗಿ ಹೇಳಬೇಕು ಅನ್ನೋದಾದರೆ ಮೊದಲನೇದಾಗಿ ಅಗ್ರಿಮ. ಈ ಅಗ್ರಿಮ ಅನ್ನೋ ಒಂದು ಪರಿಕಲ್ಪನೆ ಮುಖ್ಯವಾಗಿ ನಮಗೆ ಹೊಳೆದಿದ್ದು ಮೊದಲನೇದಾಗಿ ಸರ್ಕಾರಿ ಶಾಲೆಗಳ ಬಗ್ಗೆ. ಅಗ್ರಿಮ ಅಂದ ತಕ್ಷಣ ಇದು ಒಂದು ತತ್ಸಮ ಪದ, ಸಂಸ್ಕೃತ ಪದ ಆಗುತ್ತೆ. ಯಾವುದು ಶ್ರೇಷ್ಠವಾಗಿರುತ್ತೋ, ಯಾವುದು ಮುಂಚೂಣಿಯಲ್ಲಿರುತ್ತೋ, ಯಾವುದು ಅಗ್ರಗಣ್ಯ ಸ್ಥಾನದಲ್ಲಿರುತ್ತೋ ಅದು ಅಗ್ರಿಮ. ಸರ್ಕಾರಿ ಶಾಲೆಗಳೆಲ್ಲವೂ ಅಗ್ರಿಮ ನಮ್ಮ ಪ್ರಕಾರ. ಶಾಲೆಗಳೇ ಸರ್ಕಾರಿಯಾಗಿರಲಿ ಅಥವಾ ಖಾಸಗಿ ಆಗಿರಲಿ, ನಾವು ಹೇಗೆ ಸ್ವೀಕರಿಸ್ತೀವಿ ನಾವು ಓಕೆನಾ?
ಶಿಕ್ಷಕರ ಜೊತೆಗೆ ನಾವು ಹೇಗೆ ನಡ್ಕೊಳ್ತೀವಿ, ಆ ಶಾಲೆ ಮಕ್ಕಳ ಪ್ರಗತಿ ಹೇಗಿರುತ್ತೆ ಅನ್ನೋದ್ರ ಮೇಲೆ ಶಾಲೆಯ ಪ್ರಗತಿ ನಿರ್ಧಾರ ಆಗುತ್ತೆ. ಆ ದೃಷ್ಟಿಯಲ್ಲಿ ಹೇಳೋದಾದರೆ ನಾ ಹೇಳ್ತೀನಿ, ಸರ್ಕಾರಿ ಶಾಲೆಗಳೆಲ್ಲ ಅಗ್ರಿಮ. ಆ ಅಗ್ರಿಮ ಅಂದರೆ ಅಗ್ರಗಣ್ಯ ಸ್ಥಾನದಲ್ಲಿ ಸರ್ಕಾರಿ ಶಾಲೆಗಳನ್ನ ನಿಲ್ಲಬೇಕಂದ್ರೆ ಮುಖ್ಯವಾಗಿ ಕಾರಣ ಆಗಬೇಕಾದವರು ಪಾಲಕರೇ. ನೀವು ಪಾಲಕರು ಎಲ್ಲಿ ತನಕ ನಮ್ಮ ಜೊತೆ ಇರ್ತೀರೋ, ಎಲ್ಲಿ ತನಕ ನಮ್ಮ ಜೊತೆ ಕೈ ಜೋಡಿಸ್ತೀರೋ, ನಿಮ್ಮ ವಿಶಾಲವಾದ ಮನಸ್ಸು ಎಲ್ಲಿ ತನಕ ನಮ್ಮ ಜೊತೆ ಇರುತ್ತೋ ಅಲ್ಲಿ ತನಕ ಸರ್ಕಾರಿ ಶಾಲೆಗಳೆಲ್ಲ ಅಗ್ರಗಣ್ಯ ಸ್ಥಾನದಲ್ಲಿ ಇರುತ್ತೆ. ನಾವು ಎದೆ ತಟ್ಟಿ ಹೇಳ್ಬೋದು, ನಾವು ಅಗ್ರಿಮ ಅಂತ. ಅದ್ರ ಜೊತೆಗೆ ಇನ್ನೊಂದು, ಮನುಷ್ಯರಿಗೆ ಅಗತ್ಯವಾಗಿರೋದು ಕಲೆಗಳು, ವಿವಿಧ ಕಲೆಗಳು. ಆ ವಿವಿಧ ಕಲೆಗಳು ಅಂತ ಬಂದರೆ ಎಲ್ಲ ಕಲೆಗಳ ಮೂಲ ಜನಪದ ಕಲೆಗಳು. ಆ ಜನಪದ ಕಲಾ ಪ್ರಕಾರಗಳಿಂದ ಅಂದರೆ ಬಾಯಿಯಿಂದ ಕಿವಿ ತಲುಪಿ, ಅದರಿಂದ ಮತ್ತೊಬ್ಬರ ಬಾಯಿಗೆ ಮತ್ತು ಕಿವಿಗೆ ತಲುಪಿ, ಹೀಗೆ ಜನಪದ ಲೋಕ ಬೆಳೀತಾ ಬಂದು ಒಂದು ಅದ್ಭುತವಾದ ಒಂದು ಕಲಾ ಸಂಪತ್ತನ್ನು ನಿರ್ಮಾಣ ಮಾಡಿದೆ. ಆ ಕಲಾ ಸಂಪತ್ತನ್ನು ನೋಡೋದಾದರೆ ಏನೆಲ್ಲ ಕಲಾ ಪ್ರಕಾರಗಳು ಬಂದರೂ ಕೂಡ ಆ ಕಲಾ ಪ್ರಕಾರಗಳ ಮೂಲ ಜನಪದ. ಈ ಜನಪದ ಕಲಾ ಪ್ರಕಾರ ಮತ್ತು ಸರ್ಕಾರಿ ಶಾಲೆಗಳು ಎಲ್ಲಿಯವರೆಗೂ ಅಗ್ರಗಣ್ಯ ಸ್ಥಾನದಲ್ಲಿರ್ತಾವೋ ಅಲ್ಲಿಯವರೆಗೂ ಮನುಕುಲ ಹೇಳ್ಬೋದು ನಾವೆಲ್ಲರೂ ಅಗ್ರಿಮ ಅಂತ ಹೇಳಿದಾಗ ನಮಗನ್ಸುತ್ತೆ, ಹಂಗಾದ್ರೆ ನಾವು ಹಿಂದಿದ್ದೀವೇನೋ ಅಥವಾ ನಾವು ಅಗ್ರಗಣ್ಯ ಸ್ಥಾನದಲ್ಲಿ ಇಲ್ವೇನೋ ಅಂತ. ಒಬ್ಬ ತಂದೆಯಾಗಿ ಪ್ರತಿಯೊಬ್ಬರು ತಮ್ಮ ಮಕ್ಕಳ ಏಳಿಗೆಯಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರ್ತಾರೆ. ಒಬ್ಬ ತಾಯಿಯಾಗಿ ಮಮತೆ ಪ್ರೀತಿಯಲ್ಲಿ ಅವರು ಅಗ್ರಗಣ್ಯ ಸ್ಥಾನದಲ್ಲಿರ್ತಾರೆ. ಇಲಾಖಾ ಅಧಿಕಾರಿಗಳಾಗಿ ಪ್ರೋತ್ಸಾಹದಲ್ಲಿ ಅವರು ಕೂಡ ಅಗ್ರಗಣ್ಯ ಸ್ಥಾನದಲ್ಲಿರ್ತಾರೆ. ಈ ಎಲ್ಲ ಅಗ್ರಗಣ್ಯ ಸ್ಥಾನಗಳು ಒಟ್ಟುಗೂಡಿದಾಗ ಶಿಕ್ಷಣ ಕ್ಷೇತ್ರ ಆಗುತ್ತೆ ಅಗ್ರಿಮ ಅಂತ. ಈ ಅಗ್ರಿಮ ಪರಿಕಲ್ಪನೆ ಬಂದ ತಕ್ಷಣ ಮೊದಲನೇದಾಗಿ ನಮಗೆ ನೆನಪಾಗಿದ್ದು ನಮ್ಮ ಮಕ್ಕಳ ಬಗ್ಗೆ ಹೇಳೋದಾದರೆ 98% ಮಕ್ಕಳು ಭಾಷಾ ಅಲ್ಪಸಂಖ್ಯಾತ ಮಕ್ಕಳು. ಅವರ ಮನೆಯ ಭಾಷೆ ಕನ್ನಡ ಅಲ್ಲ. ಅವ್ರ ಮನೆ ಇಷ್ಟು ಜನ ತಾಯಂದ್ರು ಕೂತಾರಂದ್ರು ಅವ್ರಿಗೆ ಎಷ್ಟು ಜನರಿಗೆ ನಾನು ಮಾತಾಡ್ತಾ ಇರೋದು, ಅದರ ನಂತರ ಅವ್ರ ಮಕ್ಕಳು ಮಾತಾಡ್ತಿರೋದು ಅರ್ಥ ಆಗುತ್ತೋ ಗೊತ್ತಿಲ್ಲ. ಆದರೂ ಕೂಡ ಅವರು ಆಸಕ್ತಿಯಿಂದ ಅಷ್ಟು ಶಾಂತವಾಗಿ ಕೂಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರ ಮಕ್ಕಳು ಏನೋ ಒಂದು ವಿಶೇಷವಾದದ್ದನ್ನು ಮಾಡ್ತಾರ ಅಂತ. ಆ ವಿಶೇಷವಾದ ಕಾರ್ಯ ಆಗೋದು ಅವರು ನಮ್ಮ ಜೊತೆ ಸಹಕರಿಸಿದಾಗ, ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟಾಗ. ಆ ನಂಬಿಕೆ ಎಲ್ಲಿಯವರೆಗೆ ಗಟ್ಟಿಯಾಗಿರುತ್ತೋ, ನಂಬಿಕೆ ಸೇತು ಎಲ್ಲಿವರೆಗೆ ಗಟ್ಟಿಯಾಗಿರುತ್ತೋ ಅಲ್ಲಿವರೆಗೆ ಮಕ್ಕಳ ಪ್ರಗತಿ ಸತತವಾಗಿರುತ್ತೆ. ಅದಕ್ಕೆ ಕಾರಣ ನಮ್ಮ ಈ ಅಗ್ರಿಮ. ಇಲ್ಲಿ ಜನಪದ ಕಲಾ ಪ್ರಕಾರಗಳಂದರೆ ಮುಂದೆ ನೋಡ್ತೀರಿ ನೀವು, ಕಂಸಾಳೆ ನೋಡ್ತೀರಿ, ಯಕ್ಷಗಾನ ನೋಡ್ತೀರಿ, ಹುಲಿ ಕುಣಿತಗಳನ್ನ ಕೊಡ್ತೀರಿ, ನಂದಿ ಕೋಲು ಕುಣಿತ ನೋಡ್ತೀರಿ, ಪಟದ ಕುಣಿತಗಳನ್ನ ನೋಡ್ತೀರಿ. ಜೊತೆಗೆ ಸೋಲಿಗ ಜನಾಂಗದ, ಸೋಫಿ ಸಂತತಿ ಎಲ್ಲ ಒಂದು ಹಾಡುಗಳನ್ನ ನೋಡ್ತೀರಿ. ಅವು ಕಲಿಯದೆ ಬರುವಂಥ ಕಲೆಗಳಲ್ಲ. ಯಕ್ಷಗಾನವಾಗಿರಲಿ, ಭರತನಾಟ್ಯವಾಗಿರಲಿ, ಪಟದ ನೃತ್ಯವಾಗಲಿ ಶಾಸ್ತ್ರೀಯವಾಗಿ ಕಲಿಯದೆ ಬರುವಂಥ ಕಲೆಗಳಲ್ಲ. ಆದರೂ ಕೂಡ ಅಲ್ಪಸಂಖ್ಯಾತ ಮಕ್ಕಳು ಕೂಡ, ಜೊತೆಗೆ ಯಾವುದೇ ಒಂದು ವಿದ್ಯೆಯ ಹಿನ್ನೆಲೆ ಇರದ ಮಕ್ಕಳು ಕೂಡ ಭಾಳ ಲೀಲಾಜಾಲವಾಗಿ ಕಲೆಯನ್ನು ಮಾಡ್ತಾವೆ. ಜೊತೆಗೆ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡ್ತಾರೆ. ಅಲ್ಲಿಗೆ ನಮ್ಮ ಒಂದು ಪರಿಕಲ್ಪನೆ ಯಶಸ್ವಿ ಅಂತ ನಾನು ಅನ್ಕೋತೀನಿ. ನಮಗೆ ಜೊತೆಗೆ ಇನ್ನೊಂದು ನಿಮ್ಮ ಹತ್ರ ಹೇಳ್ಬೋದು, ನೀವೆಲ್ಲ ಈ ಕಾರ್ಯಕ್ರಮದ ಕುರಿತಾಗಿ ನಾವು ಒಂದಷ್ಟು ಈ ಕಾರ್ಯಕ್ರಮದ ಪರಿಕಲ್ಪನೆ ಕುರಿತಾಗಿ ಒಂದಷ್ಟು ವಿಡಿಯೋಗಳನ್ನ ಮುಂಚಿತವಾಗಿ ಬಿಡುಗಡೆ ಮಾಡಿದ್ವಿ. ಅದರೊಳಗೆ ಶಿಕ್ಷಕರೆಲ್ಲ ಭಾಗವಹಿಸಿದ್ರು, SDMC ಅವರು ಭಾಗವಹಿಸಿದ್ರು, ಪಾಲಕರು ಭಾಗವಹಿಸಿದ್ರು, ಮಕ್ಕಳು ಭಾಗವಹಿಸಿದ್ರು. ನಾವೆಲ್ಲ ಹಾಲಿನ ತೊರೆ ಅಂತ ಹಾಲ್ವರ್ತಿನ ಒಂದು ಲೊಕೇಶನ್ ಶೂಟಿಂಗಿಗಾಗಿ ಆಯ್ಕೆ ಮಾಡ್ಕೊಂಡ್ವಿ. ಆ ಒಂದು ಶೂಟಿಂಗಿಗೆ ಭಾಳಷ್ಟು ನೆರವಾದದ್ದು ನನ್ನ ಪ್ರೀತಿಯ ವಿದ್ಯಾರ್ಥಿ ರಮೇಶ್ ಪವಾರ್ ಅಂತ. ಅಂದರೆ ಸರ್ಕಾರಿ ಶಾಲೆಯ ಪ್ರತಿಭೆಗಳು ಎಷ್ಟೆಲ್ಲ ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆಯಾಗಿ ನಾನು ರಮೇಶನ ಹೆಸರನ್ನು ಹೆಸರಿಸ್ತೀನಿ. ಒಂದು ಕಾಲದಲ್ಲಿ ಅಂದರೆ ಬಾಲ್ಯದಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿ, ಈಗಿನ FLN ಅಂತ ಗುರುತಿಸಲ್ಪಟ್ಟ ವಿದ್ಯಾರ್ಥಿ, ಈಗ ಮೋಸ್ಟ್ ವಾಂಟೆಡ್. ಅವನ್ನ ರೆಕಾರ್ಡ್ ಅಂದರೆ ಡೇಟ್ ತೊಗೋಬೇಕಂದ್ರೆ 1 ವರ್ಷ ಮುಂಚೆನೇ ಅವನ್ನ ಭೇಟಿ ಆಗಬೇಕು. ಅಷ್ಟೊಂದು ಕ್ರಿಯೇಟಿವ್ ಮೈಂಡ್. ಅಂದರೆ ಯಾವತ್ತೂ ಎಲ್ಲೂ ಸೋಲಿಲ್ಲ, ಎಲ್ಲೋ ಒಂದು ಕಡೆಗೆ ಗೆಲುವಿರುತ್ತೆ. ಆ ಗೆಲುವನ್ನು ಹುಡುಕೋದು ನಮ್ಮದಾಗಿರುತ್ತೆ. ಅವನು ಕೂತ್ಕೊಂಡು ಅವತ್ತು ದಿವಸ ಕೂಡ ಕಾರ್ಯಕ್ರಮ ನೋಡ್ತಾ ಇದ್ದಂತೆ. ನೋಡ್ತಾ ಪರಿಕಲ್ಪನೆ ಮಾಡ್ಕೋತಾ ಇವತ್ತಿನ ದಿವಸ ಒಂದು ಅತ್ಯುತ್ತಮ ವಿಡಿಯೋಗ್ರಾಫರ್ ಆಗಿದ್ದಾನೆ. ಆ ಒಂದು ವಿಡಿಯೋದ ಜೊತೆಗೆ ಇನ್ನೊಬ್ರದ್ದು ಹೇಳಬೇಕು, ಎಲ್ಲರೂ 50 ವರ್ಷ ದಾಟಿದಂಥ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಅವರು 5:15 ಎದ್ದು ಹಾಲ್ವರ್ತಿಗೆ ಹೋಗೋಣ, ಸೂರ್ಯೋದಯ ಹಿಡ್ಕೋಬೇಕಂತ ಕ್ಯಾಮ್ರಾಮೆನ್ನು ಅಂತ ಅಂದ್ಕೊಂಡಾಗ 5:15 ಅವರವರ ಮನೆ ಕೆಲಸಗಳನ್ನ, ಅವರವರ ಮನೆಯವ್ರನ್ನ ಬದಿಗಿರಿಸಿ ಅವರು ಬಂದು ಸಹಕರಿಸಿದ್ದು ಇವೆಲ್ಲವೂ ಅಗ್ರಿಮ.
ಯಾಕಂದರೆ ಪ್ರತಿಯೊಂದು ಮನಸ್ಸಿನಲ್ಲಿ ಮುಂದಾಳತ್ವ ಇರುತ್ತೆ, ಪ್ರತಿಯೊಂದು ಮನಸ್ಸಿನಲ್ಲಿಯೂ ನಾಯಕತ್ವ ಇರುತ್ತೆ, ಪ್ರತಿಯೊಂದು ಮನಸ್ಸಿನಲ್ಲಿಯೂ ಶ್ರೇಷ್ಠತೆ ಇರುತ್ತೆ. ಆ ನಾಯಕತ್ವ, ಆ ಶ್ರೇಷ್ಠತೆ, ಆ ಮುಂದಾಳತ್ವ ಹೊರಬರುವುದು ಸಮಯ ಸಂದರ್ಭ ಸಿಕ್ಕಾಗ ಮಾತ್ರ. ಆ ಸಮಯ ಸಂದರ್ಭ ಒದಗಿಸಿಕೊಟ್ಟ ಸರ್ವ ಮನಸ್ಸುಗಳಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸ್ತಾ, ನಿಮ್ಮದೇ ಕಾರ್ಯಕ್ರಮ, ನಿಮ್ಮ ಮಕ್ಕಳದೇ ಕಾರ್ಯಕ್ರಮ, ನಿಮ್ಮ ಮಕ್ಕಳೇ ಮಾಡುವಂಥ ಕಾರ್ಯಕ್ರಮ, ಪ್ರೀತಿಯಿಂದ ಆಶೀರ್ವದಿಸಿ. ನಿಮ್ಮ ಸಹಕಾರ ಸದಾ ಇದೇ ರೀತಿ ಇರಲಿ. ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಜಗದ ಸಂತೆಯ ಗೌಜುಗದ್ದಲದ ಲೇವಾದೇವಿಯಲ್ಲಿ ಮನುಷ್ಯತ್ವದ ವಿನಿಮಯ ಅಧಿಕತೆಯ ಕಾಣಲು ಎಲ್ಲವೂ ಸರಾಗವಾಗಿ ಸಾಗುವುದು ಎನ್ನುವುದಕ್ಕೆ ಸಾಕ್ಷಿ ಈ ಅಗ್ರಿಮ. ಧನ್ಯವಾದಗಳು ಗುರುಮಾತೆಯರೇ. ಕಾಲದ ಕಾಲನ್ನು ಹಿಡಿದು ನಿಲ್ಲಿಸುವ ಕ್ಷಮತೆ ಇರುವುದು ಮನುಷ್ಯತ್ವಕ್ಕೆ. ಅದು ಕಾಲಾತೀತ. ಓರ್ವ ಮನುಷ್ಯನ ಮನಸ್ಸಿನ ಭಾವಕ್ಕೆ ಸೇತುವಾಗುವ ಇಂಗಿತ ಇನ್ನೋರ ಮನುಷ್ಯನ ಮನಸ್ಸಿನದಾಗಿರಲು ಅದನ್ನೊಪ್ಪುವ ಔದಾರ್ಯವೇ ಮನುಷ್ಯತ್ವ. ಇಂತಹ ಮನುಷ್ಯತ್ವದ ಮೂಲ ಬೇರೆ ಜನಪದ ಸಂಸ್ಕೃತಿ, ಅದುವೇ ಮನುಕುಲದ ಮೂಲ ಪರಂಪರೆ. ಹೌದು, ನಾನೊಬ್ಬ ಮುಸ್ಲಿಂ, ಆದರೆ ನಾನು ಭಾರತೀಯ. ನಾನೊಬ್ಬ ಬೌದ್ಧ, ನಾನೊಬ್ಬ ಸಿಖ್, ನಾನೊಬ್ಬ ಜೈನ್, ನಾನೊಬ್ಬ ಕ್ರೈಸ್ತ, ಹಾಗೆಯೇ ನಾನೊಬ್ಬ ಹಿಂದೂ, ಆದರೆ ನಾನು ಭಾರತೀಯ. ಇಂತಹ ಅದ್ಭುತ ಪರಿಕಲ್ಪನೆ, ಮನ ಮುಟ್ಟುವಂತೆ ಹೃದಯ ತಟ್ಟುವಂತಹ ಅಗ್ರಿಮ ಪರಿಕಲ್ಪನೆಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅಗ್ರಿಮ ಜನಪದ ಲೋಕದ ಸಂಭ್ರಮ ಕಾರ್ಯಕ್ರಮದ ಮುನ್ನುಡಿಗೆ ಸನ್ನದ್ಧರಾಗುವ. ಅಗ್ರಿಮ ಎಂದು ಅಗ್ರಿಮ ಮಹತ್ತನ್ನು ಬಣ್ಣಿಸುವ ನಮಗೆ ಅಗ್ರಿಮ ಏನೆಂಬುದ ಅಗ್ರಿಮದಿಂದಲೇ ತೋರಿಸುವ ಮಾನ್ಯರೇ ಶಿಖರ ನಮಗೆ. ಇಂತಹ ಜ್ಞಾನ ಶಿಖರಾಗ್ರ ಮಹನೀಯರಿಂದ ಅಗ್ರಿಮ ಜನಪದ ಲೋಕದ ಸಂಭ್ರಮ ಕಾರ್ಯಕ್ರಮದ ಉದ್ಘಾಟನೆ. ವೇದಿಕೆಯ ಮಾನ್ಯರು ಅಗ್ರಿಮ ಜನಪದ ಲೋಕದ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಗ್ರಿಮದ ಮುಂದಿನ ಚಟುವಟಿಕೆಗಳಿಗೆ ನಾಂದಿ ಆಡಬೇಕಾಗಿ ವಿನಂತಿ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಳಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ. ಯಾರೇ ನನ್ನಲೇನು ಎದೆ ಭಾವಕ್ಕೂ ಮಿಗಿಲಿಹಿದೇನು ಯೋಚನೆ ಯೋಜನೆ ಹಸನಾಗಿರೇ ಯಶದ ಮಾಲೀಕರು ನಾವೇ ಅಲ್ಲವೇನು. ನಮ್ಮ ತನುಮನ ಬುದ್ಧಿ ವಿವೇಕ ವಿವೇಚನೆಯೊಂದಿಗೆ ಮಾನ್ಯರೇ ನಿಮ್ಮ ಸಹಕಾರ ಸಲಹೆ ಸಮನ್ವಯತೆ ಬೆಸಿಗೆ ಸಾಧಿಸಿರಲು ಅಜೀವ ನಮ್ಮನ್ನು ಜತನವಾಗಿಸುವುದಲ್ಲದೆ ಧನಾತ್ಮಕ ಬದುಕು ನಮ್ಮದಾಗಿಸುವುದು. ಮಹನೀಯರೇ, ಮನದ ಸಂದೂಕಲಿ ನಿಮ್ಮ ಬಗೆಗಿನ ಗೌರವವ ಕಾಯ್ದಿರಿಸಿ ಹರಿಬಿಡದ ಪರಿಯದಕ್ಕೆ ಬೀಗ ಜಡಿದು ನಿಮ್ಮ ಸಲಹೆಯ ದೀಪವ ಕೈಲಿಡಿದು ಸಾಗುವೆವು ಮುಂದೆ ಮುಂದೆ ಮುಂದೆ. ಧನ್ಯವಾದಗಳು ಮಹನೀಯರೇ. ಅಗ್ರಿಮ ಜನಪದ ಲೋಕದ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಾಂದಿ ಹಾಡಿದ್ದೀರಿ. ಮಾನ್ಯ ಉದ್ಘಾಟಕರು ಅಗ್ರಿಮ ಜನಪದ ಲೋಕದ ಸಂಭ್ರಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮಗೆಲ್ಲ ಮಾರ್ಗದರ್ಶನದ ನುಡಿಗಳನ್ನಾಡಬೇಕಾಗಿ ವಿನಂತಿ. ಮಹನೀಯರೇ, ತಮಗೆ ಸ್ವಾಗತ. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೂ ವಂದಿಸಿ, ಹಾಗೆ ಶ್ರೀಶೈಲನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮತ್ತು ಎಲ್ಲ ಗುರು ವೃಂದಕ್ಕೆ, ಹಾಗೆ ಪೋಷಕರಿಗೆ, ಪಾಲಕರಿಗೆ, ಮುದ್ದು ಮಕ್ಕಳಿಗೆ
ಎಲ್ಲರನ್ನ ಸಹಿತ ಈ ಸಂದರ್ಭದಲ್ಲಿ ಸ್ಮರಿಸಿ, ನಿಜವಾಗಲೂ ಈ ಕಾರ್ಯಕ್ರಮವನ್ನು ನೋಡಿದರೆ ಆಶ್ಚರ್ಯ ಆಗತ್ತೆ. ಸರ್ಕಾರಿ ಶಾಲೆಯಲ್ಲಿಯೂ ಸಹಿತ ಇಂಥ ಕಾರ್ಯಕ್ರಮ ಮಾಡ್ಬೋದೇ ಅಂತ. ಯಾಕಂದ್ರೆ ನಾವು ಹೋಗಿದ್ದೀವಿ ಭಾಳಷ್ಟು ಕಾರ್ಯಕ್ರಮಗಳಿಗೆ, ಖಾಸಗಿ ಶಾಲೆಗಳಿಗೆ ಹೋಗಿ ಕಾರ್ಯಕ್ರಮಗಳನ್ನ ನೋಡಿದಾಗ ಅಲ್ಲಿ ಏನಾಗ್ತಿರುತ್ತೆ, ದುಡ್ಡು ಮತ್ತು ಆಡಂಬರ ವಿಜೃಂಭಿಸ್ತಿರುತ್ತೆ. ಇಲ್ಲಿ ನೋಡಿದ್ರೆ ಪ್ರತಿಭೆ ಮತ್ತು ವಿಶೇಷತೆ, ವೈಶಿಷ್ಟ್ಯತೆ, ಹೊಸ ಹೊಸ ವಿಚಾರಗಳು, ಇದನ್ನೆಲ್ಲ ನೋಡಿದಾಗ ನಿಜವಾಗಲೂ ಭಾಳ ಅದ್ಭುತ ಪರಿಕಲ್ಪನೆ. ಇದನ್ನೆಲ್ಲ ಮಾಡಿದಂಥ ಈ ಶಾಲೆಯ ಗುರುಮಾತೆಯರಿಗೆ, ಮುಖ್ಯ ಗುರುಗಳಿಗೆ, ಎಲ್ಲ ಶಿಕ್ಷಕ ವೃಂದಕ್ಕೆ ನಾನು ತುಂಬ ಹೃದಯದಿಂದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಭಾಳ ಖುಷಿ ಆಯಿತು. ಆ ವಿಶೇಷ ಅಗ್ರಿಮ ಅನ್ನೋದೇ ಒಂದು ವಿಶೇಷ ಪರಿಕಲ್ಪನೆಯ ಶಬ್ದ. ನಾನು ಮೇಡಮ್ ಹೇಳಿದಾಗ ಅಗ್ರಿಮ ಅಂದರೆ ಏನು ಮೇಡಮ್ ಅಂತಂದೆ. ಅಗ್ರಿಮ ಅಂದ್ರೆ ಗೊತ್ತಿರಲಿಲ್ಲ ನನಗೆ. ಅವಾಗ ಹೇಳಿದರು ಅಗ್ರಿಮದ ವಿಶೇಷತೆ, ಮತ್ತು ಅವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾನೂ ಹೇಳಿದರು ಅಗ್ರಿಮ ಅಂದರೆ ಏನು ಅಂತ. ಸರ್ಕಾರಿ ಶಾಲೆ ಭಾಳ ವಿಶೇಷವಾದದ್ದು. ಭಾಳಷ್ಟು ಜನ ಸರ್ಕಾರಿ ಶಾಲೆಯನ್ನು 2ನೇ ದರ್ಜೆಯಲ್ಲಿ ನೋಡ್ತಾರೆ. ಆದರೆ ನಾನು ಸ್ವತಃ ಸಹಿತ ಸರ್ಕಾರಿ ಶಾಲೆಯಲ್ಲೇ ಕಲಿತು ಬಂದಂಥ ಒಬ್ಬ ವಿದ್ಯಾರ್ಥಿ. ಭಾಳಷ್ಟು ಜನರಿಗೆ ನಾವು ಖಾಸಗಿ ಶಾಲೆಯಲ್ಲಿ ಕಲ್ತ್ರೇ ನಮ್ಮ ಮಕ್ಕಳು ದೊಡ್ಡವರು, ಅದೊಂದು ಪ್ರತಿಷ್ಠೆಯಾಗಿ ತಗೋತಾರೆ. ಇವತ್ತು ಶಿಕ್ಷಣ ವ್ಯಾಪಾರೀಕರಣ ಆಗಿಬಿಟ್ಟೈತಿ. ಆದರೆ ನಾವೆಲ್ಲ ಯೋಚನೆ ಮಾಡಬೇಕು, ಸರ್ಕಾರಿ ಶಾಲೆಯಲ್ಲಿ ಯಾರು ಕಲಿಸ್ತಾರೆ ಮತ್ತು ಖಾಸಗಿ ಶಾಲೆಯಲ್ಲಿ ಯಾರು ಕಲಿಸ್ತಾರೆ ಅಂತ. ಈ ನೋಡ್ರಿ, ನೀವು MA BEd BA BEd ಎಲ್ಲ ಮುಗಿಸಿ ಯಾರು ಒಳ್ಳೆಯ ಅಂಕಗಳನ್ನ ತೆಗೆದುಕೊಂಡು CET ಪಾಸಾಗಿ ಒಂದು ಮೆರಿಟ್ ಮೇಲೆ ಸರ್ಕಾರಿ ನೌಕರಿ ಹಿಡಿತಾರೋ ಅವರು ಸರ್ಕಾರಿ ಶಾಲೆಯಲ್ಲಿ ಕಲಿಸ್ತಾರೆ. ಆದರೆ ಖಾಸಗಿ ಶಾಲೆಯಲ್ಲಿ ಏನಾಗ್ತೈತಿ ಅಂತಂದರೆ, ಯಾರು ನೌಕರಿ ಸಿಗೋದಿಲ್ಲ ಅಂಥವ್ರು ಹೋಗಿ ಖಾಸಗಿ ಶಾಲೆಯಲ್ಲಿ ಸೇರ್ಕೋತಾರೆ. ನಾವು ಒಬ್ಬ ಒಳ್ಳೆ ಮೌಲ್ಯಯುತವಾದಂಥ ಜಾಣ್ಮೆ ಇರುವಂಥ ಶಿಕ್ಷಕರು ನಮ್ಗೆ ಎಲ್ಲಿ ಸಿಗ್ತಾರೆ ಅಂತಂದರೆ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾರೆ. ಆದರೂ ಪಾಲಕರಾದಂಥ ನಾವೇನು ಮಾಡ್ತೀವಿ ಅಂದರೆ, ಮೊದಲ ಆದ್ಯತೆಯನ್ನು ಖಾಸಗಿ ಶಾಲೆಗಳಿಗೆ ಕೊಡ್ತೀವಿ. ನಮ್ಮ ಮಕ್ಕಳೆಲ್ಲ ಖಾಸಗಿ ಶಾಲೆಯಲ್ಲಿ ಓದಿದ್ರೇ ಒಳ್ಳೆಯದು, ಖಾಸಗಿ ಶಾಲೆಯಲ್ಲಿ ಕಲ್ತ್ರೇ ಒಳ್ಳೆಯದು ಅನ್ನುವಂಥ ಒಂದು ಮನೋಭಾವನೆಗೆ ಬರ್ತೀವಿ. ಅದನ್ನು ನಾವು ಬದಲಾವಣೆ ಆಗಬೇಕು. ಒಳ್ಳೆಯ ಒಂದು ಮೌಲ್ಯ ಇರುವಂಥ, ಕ್ವಾಲಿಟಿ ಇರುವಂಥ ಸರ್ಕಾರಿ ಶಾಲೆಗಳಿಗೆ ನಮ್ಮ ಮಕ್ಕಳನ್ನೆಲ್ಲ ನಾವು ಸೇರಿಸಲು ಮುಂದಾದರೆ ಇವಾಗಲೂ ನಾವು ಸರ್ಕಾರಿ ಶಾಲೆಯಲ್ಲಿ ಈ ಥರದ ಒಳ್ಳೆಯ ಒಂದು ಹೊಸ ವಿಶೇಷತೆ ಇರುವಂಥ ಬದಲಾವಣೆಗಳನ್ನು ಕಾಣಬಹುದು ಅನ್ನುವಂಥ ಅನಿಸಿಕೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ಇನ್ನು ಜಾನಪದದ ಬಗ್ಗೆ ಒಂದೆರಡು ಮಾತುಗಳನ್ನ ಮಾತಾಡಬೇಕು ಅಂತಂದರೆ, ಭಾಳಷ್ಟು ಜನ ಜಾನಪದ ಅಂತಂದರೆ ಏನು ತಿಳ್ಕೊತಾರಂದರೆ, ಈ ಟ್ಯಾಕ್ಟ್ರ್ ಒಳಗೆ ಹಾಡುವಂಥ ಹಾಡುಗಳು, ನಾ ಡ್ರೈವರ ಅನ್ನುವಂಥ ಹಾಡುಗಳು, ಇವು ಥರ ನಾವು ಜಾನಪದ ಅಂತ ತಿಳ್ಕೊತೀವಿ. ಆದರೆ ನಿಜವಾದ ಜಾನಪದ ಅಂದರೆ ಏನು? ಮೇಡಮ್ ಭಾಳ ಚೆನ್ನಾಗಿ ಹೇಳಿದರು ಅವರು ಪ್ರಾಸ್ತಾವಿಕ ಮಾತುಗಳೊಳಗೆ. ಆದರೆ ಈ ವೇದಿಕೆಯನ್ನು ನಾವು ನೋಡಿದರೂ ಸಹಿತ ಜಾನಪದ ಅಂದರೆ ಏನು ಅನ್ನೋದು ಗೊತ್ತಾಗತ್ತೆ. ಜಾನಪದ ಸಾಹಿತ್ಯದಲ್ಲಿ ಒಂದು ಮಾತು ಬರುತ್ತೆ, ಒಬ್ಬ ಗರತಿ ಕೆಲಸ ಮಾಡ್ಕೊತ ಇರ್ತಾಳೆ, ಇನ್ನೊಬ್ಬ ಗರತಿ ಆಕಿಗೆ ಹೇಳ್ತಾಳೆ ಆ ಸಂದರ್ಭದಲ್ಲಿ ಏನಂತಂದರೆ, ಚಿಲ್ಲಾನ ತೊಟ್ಟುಕೊಂಡು ಚಿಪ್ಪಾಡಿ ಬಳಿವಾಕೆ ಅಲ್ಲೊಬ್ಳು ಕೂಡ ನಿನ್ನ ಗಂಡ ನಗ್ತಿದ್ನೆ ಅಂತ ಹೇಳ್ತಾಳೆ. ಅದಕ್ಕೆ ಆ ಗರತಿ ಉತ್ತರ ಕೊಡ್ತಾಳೆ, ನಕ್ಕರ ನಗಲೇಳ ನಾ ಮುಡಿದ ಕ್ಯಾದಿಗೆ ಅವಳೊಂದು ಗಡಿಗೆ ಮುಡಿಯಲಿ ಅಂತ. ಎಂಥ ಒಂದು ಭಾವ ಅಲ್ಲಿ ಅಡಗಿತ್ತು ಅಂತ. ಅಂದರೆ ಅವಳನ್ನ ಕಿಚಾಯಿಸ್ಬೇಕು, ಅವಳಿಗೆ ಒಂದು ಚಾಡಿ ಹೇಳಬೇಕು ಅನ್ನುವಂಥ ಒಂದು ಅರ್ಥದಲ್ಲಿ ಏನು ಹೇಳ್ತಾಳೆ ಅಂತಂದರೆ, ಆಕೆ ಚಿಲ್ಲಾನ ತೊಟ್ಕೊಂಡು ಚಿಪ್ಪಾಡಿ ಬಳಿವಾಕೆ ಅಲ್ಲೊಬ್ಳು ಕೂಡ ನಿನ್ನ ಗಂಡ ನಗ್ತಿದ್ನೆ ಅಂತ ಹೇಳ್ತಾಳೆ ಆಕೆ. ಆದರೆ ಅದಕ್ಕೆ ಭಾಳ ಚಂದ ಉತ್ತರ ಕೊಡ್ತಾಳೆ, ಎಷ್ಟು ಚಂದ ಉತ್ತರ ಕೊಡ್ತಾಳೆ ನೋಡಿ, ನಕ್ಕರ ನಗಲೇಳ ನಾ ಮುಡಿದ ಕ್ಯಾದಿಗೆ ಅವಳೊಂದು ಗಳಿಗೆ ಮುಡಿಯಲಿ ಅಂತ. ಇಂಥ ಅದ್ಭುತವಾದದ್ದು ನಮ್ಮ ಜಾನಪದ ಸಾಹಿತ್ಯದಲ್ಲಿ. ನನಗೆ ಇಲ್ಲಿ ಹೆಚ್ಚು ಕಡಿಮೆ ನಾನು ಮಾತಾಡಬೇಕು ಅನ್ನುವಂಥ ಉದ್ದೇಶಕ್ಕಿಂತ ನನ್ನ ಮಕ್ಕಳ ಕಾರ್ಯಕ್ರಮ ಮತ್ತು ಇಲ್ಲಿಯ ಒಂದು ಮಕ್ಕಳ ನೃತ್ಯವನ್ನು ನೋಡಬೇಕು ಅನ್ನುವಂಥ ಉದ್ದೇಶ ಇದೆ. ನಾನು ಒಂದು ಮಕ್ಕಳಿಗಾಗಿ ಒಳ್ಳೆಯ ಒಂದು ಕವಿತೆಯನ್ನು ವಾಚನ ಮಾಡಿ ನಾನು 2 ಮಾತನ್ನು ಮುಗಿಸ್ತೀನಿ. ಕೇಳಿಸ್ತಾ ಇಲ್ಲ ಸರಿಯಾಗಿ? ಶಂಗು ಬಿರಾದರ್ ಅವರು ಬರೆದಂಥ ಒಂದು ಕವಿತೆ. ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ, ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೊಂದೇ ಭಾರತ ಮಂದಿರ, ಶಾಂತಿ ದಾತನು ಗಾಂಧಿ ತಾತನು ಎದೆಯ ಬಾನಿನ ಚಂದಿರ, ಜಾತಿ ರೋಗದ ಭೀತಿ ಕಳೆಯುತ್ತ ನೀತಿ ಮಾರ್ಗದಿ ನಡೆವೆವು, ಒಂದೇ ಮಾನವ ಕುಲವು ಎನ್ನುತ್ತ ವಿಶ್ವಧರ್ಮವ ಪಡೆವೆವು, ವೈರ ಮತ್ಸರ ಸ್ವಾರ್ಥ ವಂಚನೆ ಕ್ರಿಮಿಗಳೆಲ್ಲವ ತೊಡೆವೆವು, ದೇಶ ಸೇವೆಗೆ ದೇಹ ಸವೆಸುವ ದೀಕ್ಷೆ ಹಿಂದೆ ತೊಡುವೆವು,
ನಮ್ಮ ಸುತ್ತಲೂ ಹೆಣೆದುಕೊಳ್ಳಲಿ ಸ್ನೇಹ ಪಾಶದ ಬಂಧನ, ಬೆಳಕು ಬೀರಲಿ ಗಂಧ ಹರಡಲಿ ಉರಿದು ಪ್ರೇಮದ ಚಂದನ, ನಮ್ಮ ಭಕ್ತಿಗೆ ದಿವ್ಯ ಶಕ್ತಿಗೆ ದೇಶವಾಗಲಿ ನಂದನ, ಅಂದು ಪ್ರೇಮದಿ ಎತ್ತಿಕೊಳ್ಳಲಿ ಭೂಮಿ ತನ್ನಯ ಕಂದನ. ಶಂಗು ಬಿರಾದರ್ ಅವರು ಬರೆದಂಥ ಒಂದು ಭಾಳ ಅದ್ಭುತವಾದಂಥ ಕವಿತೆ. ಸರ್ಕಾರಿ ಶಾಲೆಗಳು ಮೇಡಮ್ ಹೇಳ್ದಂಗೆ ಯಾವತ್ತೂ ಸಹಿತ ಅಗ್ರಿಮ. ನಾವು ಇಲ್ಲಿ ಒಂದು ಎಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಕಟ್ಟಿಕೊಟ್ಟಂಥ ಈ ಶಾಲೆಯ ಮುಖ್ಯ ಶಿಕ್ಷಕರಂಥ ಬಾಲ್ ನಾಗಮ್ಮ ಮೇಡಮ್ ಅವ್ರಿಗಾಗಲಿ, ಯಾಕಂದರೆ ಅವರಲ್ಲಿ ಎಂಥದ್ದಿದೆ, ಸುಮ್ಮನೆ ನಾನು ಪಾಠ ಮಾಡಿಬಿಟ್ಟು ಮನೆಗೆ ಹೋದ್ರೆ ಎಲ್ಲರಿಗೂ ಪಗಾರ ಬರುತ್ತೆ, ಎಲ್ಲರಿಗೂ ಸಹಿತ ಪ್ರತಿ ತಿಂಗಳು 1ನೇ ತಾರೀಕು ಆದ ತಕ್ಷಣ ಪಗಾರ ಬರುತ್ತೆ. ಆದರೆ ನಮ್ಮ ಸರ್ಕಾರಿ ಶಾಲೆ ಆದರೂ ಸಹಿತ ನಾನು ವಿಭಿನ್ನವಾಗಿ ಬೆಳೆಸಬೇಕು ಅಂತ ಹೇಳಿ ಇಲ್ಲಿಯ ಒಂದು ಎಲ್ಲ ಶಾಲಾ ಶಿಕ್ಷಕರಲ್ಲಿ ಆಗಲಿ ಮುಖ್ಯ ಶಿಕ್ಷಕರಲ್ಲಿ ಆಗಲಿ ಇರುವಂಥ ಒಂದು ಮನಸ್ಸನ್ನು ನೋಡಿದಾಗ ಭಾಳ ಖುಷಿ ಆಗುತ್ತೆ. ಅಲ್ಲದೆ ನನಗೆ ಕೊಪ್ಪಳದಲ್ಲಿ ಇನ್ನೊಂದು ವಿಶೇಷ ಅನಿಸಿದ್ದು ಅಂತಂದರೆ, ಬೀರಪ್ಪ ಸರು ಸರ್ಕಾರಿ ಶಾಲೆಯ ಆಯ್ದ ಮಕ್ಕಳನ್ನು ವಿಮಾನದ ಮೂಲಕ ಅವರಿಗೆ ವಿಮಾನ ಪ್ರವಾಸವನ್ನು ಮಾಡಿಸುವಂಥ ಒಂದು ಕೆಲಸ ಮಾಡಿದರು. ಅದನ್ನು ಸಹಿತ ನಾನು ಪೇಪರಲ್ಲಿ ಓದಿ ತಿಳ್ಕೊಂಡೆ. ಇಲ್ಲಿಯ ಜನ ಎಷ್ಟು ನಾವು ಸರ್ಕಾರಿ ಶಾಲೆಯ ಬಗ್ಗೆ ಅಭಿಮಾನ, ಗೌರವ, ಮಕ್ಕಳನ್ನ ಬೆಳೆಸಬೇಕು ಅನ್ನುವಂಥ ಒಂದು ಛಲ ಹೊಂದಿದ್ದಾರೆ. ಅದು ನಿಜವಾಗಲೂ ಖುಷಿ ಮತ್ತು ಹೆಮ್ಮೆ ಪಡುವಂಥ ಒಂದು ಸಂಗತಿ. ಈ ಸರ್ಕಾರಿ ಶಾಲೆಗಳನ್ನು ಬೆಳೆಸುವತ್ತ ಪಾಲಕರಾದ ನಾವೆಲ್ಲರೂ ಸಹಿತ ಕೈ ಜೋಡಿಸೋಣ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅತ್ಯದ್ಭುತವಾಗಿ ನುಡಿಗಳನ್ನಾಡಿದ ಮಾನ್ಯರಿಗೆ ವಂದಿಸುತ್ತಾ, ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಈ ಒಂದು ಜಗವನ್ನು ನಮಗೆ ಪ್ರತಿ ವರ್ಷ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಒದಗಿಸಿಕೊಡ್ತಕ್ಕಂಥ ಈ ಮಠದ ಒಂದು ಪೂಜ್ಯರು ಇದೀಗ ಆಗಮಿಸಿದ್ದಾರೆ. ಅವರನ್ನು ನಾವು ನಮ್ಮ ಶಿಕ್ಷಕ ವೃಂದದವರು ಮತ್ತು ಈ SDMC ಅಧ್ಯಕ್ಷರು, ಸರ್ವ ಸದಸ್ಯರು ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನ ಮಾಡೋದ್ರ ಮೂಲಕ ಗೌರವಿಸಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬರ್ರಿ. ಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಪರಮ ಪೂಜ್ಯರಿಗೆ ವಂದಿಸುತ್ತಾ, ಇಲ್ಲೊಂದು ಮಾತಿದೆ, ಏನಪ್ಪ ಅಂದರೆ ಈ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ, ಕೊಪ್ಪಳದಲ್ಲಿ ನಗರದಲ್ಲಿ ಈ ಒಂದು ಸಿರ್ಸಪ್ಪನ ಮಠದಿಂದ ಹೊರಡ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮವು ಯಶಸ್ವಿ ಆಗುತ್ತಾ ಅಂತ ಹೇಳಿ ನಾವು ಪ್ರತಿ ಸಲ ಕೇಳ್ತಾ ಇರ್ತೀವಿ. ಅದೇ ರೀತಿಯಾಗಿ ಅವರ ಆಶೀರ್ವಾದದಿಂದ ನಮ್ಮ ಕಾರ್ಯಕ್ರಮವು ಯಶಸ್ವಿ ಆಗಲಿ ಅಂತೇಳಿ ಹಾರೈಸುತ್ತಾ ಆ ಪೂಜ್ಯರಿಗೆ ವಂದನೆಗಳನ್ನ ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಹಲೋ, ಇಲೇರು ವನ ಕಾಣೆ ಬನ ಕಾಣೆ, ಶುದ್ಧ ಹವೆ ಭಾವ ಮನ ಕಾಣೆ, ನಿಶಬ್ದವೂ ಕಾಣೆ, ಸಂಸ್ಕಾರವನ್ನಾದರೂ ಸುಪುಷ್ಟಿಯಾಗಿರಿಸಿಕೊಳ್ಳಲು ನೆರವಾಗುವ ನುಡಿಗಳಾಡಿದ ಮಹನೀಯರೇ, ಧನ್ಯವಾದಗಳು. ಅಕ್ಕಿ ಬೇಳೆಯ ಅರಿವಿದೆ, ಅರಿವೇ ಆಭರಣಗಳ ಗೊಡವೆಗೆ ಉತ್ತರವಿದೆ, ಎಲ್ಲಕ್ಕೂ ಮಿಗಿಲಾಗಿ ಮೊಬೈಲ್ ಮಾಯೆಯ ಜಾಲವಿದೆ. ಹೌದು ಆತ್ಮೀಯರೇ, ಇನ್ಸ್ಟಾಗ್ರಾಮ್ ಇನ್ವರ್ಟ್ ಮಾಡುವ ಇಂತಿಷ್ಟೇ ಸಮಯಕ್ಕೆಂದು, ಫೇಸ್ಬುಕ್ ಫ್ರೀಸ್ ಮಾಡುವ ಫ್ರೀ ಸಮಯ ಮನೆಗಿರಲೆಂದು, ವಾಟ್ಸಪ್ ಅದು ವೇಸ್ಟ್ ಎನ್ನುವ ವದನವದು ಮಧುರವಾಗಲು. ಹೌದು ಅನುಶ್ರೀ, ಈ ಎಲ್ಲದರ ಆಚೆಗಿನ ಬದುಕು ಚಂದವಲ್ಲವೇ? ಕಲ್ಪನೆ ಮತ್ತು ವಾಸ್ತವದ ಸಮ್ಮಿಲನವೇ ನಮ್ಮ ಈ ಅಗ್ರಿಮ ಜನಪದ ಲೋಕದ ಸಂಭ್ರಮ. ಕಲ್ಪನೆಯದ್ದು ವಾಸ್ತವವಾಗುವ ಸಮಯ ಬಂದಾಗಿದೆ. ಅನೇಕ ಮಾನ್ಯರ ನುಡಿಗಳನ್ನಾಲಿಸುವ ಸುಯೋಗ ನಮ್ಮದಾಗಿದೆ. ನಾವೆಲ್ಲ ಕುಶಲ ಕೇಳುಗರು ಎಂದೆನ್ನಲಾರೆ, ಆ ಕೌಶಲ್ಯದರಿವಿಲ್ಲ, ಆದರೆ ಕೇಳುವ ಮನವಿದೆ, ಬಾಳುವ ಬಯಕೆ ಇದೆ, ತಾಳುವ ಹಂಬಲವಿದೆ. ನಮ್ಮನ್ನು ಉದ್ದೇಶಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಸಾಯಂಕಾಲದ ಶುಭಾಶಯಗಳು. ಎರಡು 2025-26ನೇ ಸಾಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀಶೈಲ ನಗರ, ಈ ಶಾಲೆಯ
ಶಾಲಾ ವಾರ್ಷಿಕ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಭಿನ್ನ ಪರಿಕಲ್ಪನೆಯನ್ನು ನಾವೆಲ್ಲರೂ ಆಸ್ವಾದಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಶಾಲೆಯ ನೂತನ SDMC ಅಧ್ಯಕ್ಷರಾಗಿರುವಂಥ ಅನ್ವರ್ ಪಾಷಾ ಗೊಂಡ್ಬಾಳ್ ಅವರೇ, ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂಥ ಪೂಜಾರ್ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಡಯಟ್ನ ಉಪನ್ಯಾಸಕರಾಗಿರುವಂಥ ಬೆಣ್ಕಲ್ ಮಠ್ ಸರ್ ಅವರೇ, ನಮ್ಮ BRCಯ ಸಮನ್ವಯಾಧಿಕಾರಿಗಳಾಗಿರುವಂಥ ಮೆಹಬೂಬ್ ಹುಸೇನ್ ಸರ್ ಅವರೇ, ECO ಅವರೇ, ನೌಕರ ಸಂಘದ ಕಾರ್ಯದರ್ಶಿಗಳಾಗಿರುವಂಥ ಶಿವಪ್ಪ ಜೋಗಿ ಅವರೇ, ವಿಕಲಚೇತನ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ಬೀರಪ್ಪ ಅಂಡಿಗೆ ಅವರೇ, ಪದವಿ ಪೂರ್ವ ಕಾಲೇಜಿನ CDC ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮಲ್ಲು ಪೂಜಾರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ಹಜರತ್ ಅಲಿ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಶಿಕ್ಷಕ ವೃಂದದವರೇ, ಮುದ್ದು ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮವನ್ನು ಆಸ್ವಾದಿಸಲಿಕ್ಕೆ ಆಗಮಿಸಿರುವಂಥ ಎಲ್ಲ ಕಾರ್ಯಕ್ರಮದ ಆಸ್ವಾದಕರೇ, ಎಲ್ಲದಕ್ಕೂ ಅಚ್ಚುಕಟ್ಟಾದಂಥ ರೀತಿಯಲ್ಲಿ ವಿಭಿನ್ನ ಪರಿಕಲ್ಪನೆಯನ್ನು ನೀಡಿ ವಿಶಿಷ್ಟವಾದಂಥ ಅನುಭೂತಿಯನ್ನು ನೀಡಲಿಕ್ಕೆ ಸದಾ ಸಿದ್ಧ ಎನ್ನುವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಿಯಾಗಿ ಎಲ್ಲ ಸಿಬ್ಬಂದಿ ವರ್ಗದವರೇ, ಗೌರವಾನ್ವಿತ SDMC ಎಲ್ಲ ಸದಸ್ಯರೇ, ಪ್ರತಿ ವರ್ಷ ಈ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ವಿಶಿಷ್ಟವಾದಂಥ ಪರಿಕಲ್ಪನೆಯೊಂದಿಗೆ ಪ್ರಾರಂಭವಾಗಿ ಮಕ್ಕಳ ಮನಸ್ಸಿಗೆ, ತಂದೆ ತಾಯಿಗಳ ಮನಸ್ಸಿಗೆ ಮುದವನ್ನು ನೀಡುವ ಮೂಲಕ ನಮ್ಮ ಸರ್ಕಾರಿ ಶಾಲೆಗಳ ವಿನೂತನ ಪರಿಕಲ್ಪನೆಗೆ, ಸರ್ಕಾರಿ ಶಾಲೆಗಳು ಹೊಸತನಕ್ಕೆ ಸದಾಕಾಲ ತುಡಿಯುತ್ತವೆ. ಇಲ್ಲಿ ಪ್ರತಿಭೆಗೆ, ಪ್ರಜ್ಞೆಗೆ, ಅನುಭವಗಳಿಗೆ ಕೊರತೆ ಇಲ್ಲ ಎನ್ನುವಂಥ ಮಾತನ್ನು ಸಾರಲಿಕ್ಕೆ ಸಾಕ್ಷೀಭೂತವಾಗಿ ಇದ್ದಿರುವಂಥ ಶಾಲೆ ಈ ಶ್ರೀಶೈಲ ನಗರದ ಶಾಲೆ. 3-4 ವರ್ಷಗಳಿಂದ ನಾವು ಕೂಡ ಈ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದೇವೆ. ಒಂದು ವರ್ಷ ಅಂಗೈಯಲ್ಲಿ ಅರಮನೆ ಕಟ್ಟೋಣ ಅನ್ನುವಂಥ ಪರಿಕಲ್ಪನೆ ಇತ್ತು. ಜಾಗ ತುಂಬ ಸಣ್ಣದು ಶಾಲೆದು, ಮನಸ್ಸು ಅಷ್ಟೇ ದೊಡ್ಡದು. ಅಲ್ಲೇ ಒಂದು ಅರಮನೆಯನ್ನು ಕಟ್ಟುವಂಥ ಆ ಪರಿಕಲ್ಪನೆಯಲ್ಲಿ ಶಾಲೆಯನ್ನು ಅದ್ಭುತವಾಗಿ ಎಲ್ಲರೂ ಸೇರಿ ನಿರ್ಮಾಣ ಮಾಡಿದ್ದಾರೆ. ಆ ಒಂದು ಪರಿಕಲ್ಪನೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ಕಳೆದ 2-3 ವರ್ಷಗಳಿಂದ ಇಂಥ ವಿಶಿಷ್ಟವಾಗಿರುವಂಥ ಅನುಭವಗಳನ್ನು ನಾವೆಲ್ಲ ಇಲ್ಲಿ ಪಡೆದುಕೊಳ್ತಾ ಇದ್ದೇವೆ. ಈ ವರ್ಷದ ಕಲ್ಪನೆ ಅಗ್ರಿಮ ಅಂತಂದು ಹೇಳಿ ನನಗೂ ಇನ್ವಿಟೇಷನನ್ನು ಹಾಕಿದರು. ನಾನು ಬೇರೆ ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿದ್ದೆ, ಇದೇನಪ್ಪ ಅಗ್ರಿಮ ಅಂತಂದು ಹೇಳಿ. ಏನು ಬೇರೆ ಬೇರೆ ಕಡೆಗಳಲ್ಲಿ ನಡೀತಾ ಇರುವಂಥ ಜನಪದ ಕಲೆಗಳ ಬಗ್ಗೆ ಹಾಗೂ ಸಂಸ್ಕೃತ ತತ್ಸಮ ತದ್ಭವ ಅವೆಲ್ಲವನ್ನು ನೋಡಿದ್ರು ಕೂಡ ಪೂರ್ಣವಾದಂಥ ಅರ್ಥ ನನಗೆ ಸಿಗಲಿಲ್ಲ. ಮೇಡಮ್ ಹೇಳಿದ್ರು. ಈಗ ಆ ನಂತರದಲ್ಲಿ ಆ ಪರಿಕಲ್ಪನೆ ಗೊತ್ತಾಯಿತು ಏನಂತಂದು ಹೇಳಿ. ಇಲ್ಲಿ ಅಗ್ರಿಮ ಅಂತಂದು ಹೇಳಿದ್ರೆ ಶ್ರೇಷ್ಠ, ಮೂಲ, ಎಲ್ಲದಕ್ಕೂ ಶ್ರೇಷ್ಠ, ಎಲ್ಲದಕ್ಕೂ ಮೂಲ. ಈ ನಮ್ಮ ಸಂಸ್ಕೃತಿಯ ಮೂಲವನ್ನು ಸದಾಕಾಲ ನೆನೆಯುವಂಥದ್ದು. ಆ ಕಾರ್ಯವನ್ನು ಈ ಶಾಲೆ ನಡ್ಕೊಂಡು ಬರ್ತಾ ಇದೆ. ಅದರ ಜೊತೆಯಲ್ಲಿ ಜನಪದ ಕಲೆಗೆ, ಸಂಸ್ಕೃತಿಗೆ ಆಧಾರವಾಗಿಟ್ಕೊಂಡು ಜನಮಾನಸದಲ್ಲಿ ಸದಾಕಾಲ ಬಿತ್ತಿ ಬೆಳೀತಾ ಇರುವಂಥ ಆ ಜನಪದ ಸಂಸ್ಕೃತಿಯನ್ನು ಇಲ್ಲಿ ಸಾರಲಿಕ್ಕೆ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾರೆ. ಜನಪದ ಸಂಸ್ಕೃತಿ ಅಂದರೆ ನಮ್ಮ ನೆಲದ ಸಂಸ್ಕೃತಿ. ನೆಲದ ಸಂಸ್ಕೃತಿಯ ಮಣ್ಣಿನ ಸುವಾಸನೆಯನ್ನು ಅನುಭವಗಳ ಅಮೃತ ಜೊತೆಯಲ್ಲಿ ಸಾಕ್ಷಾತ್ಕಾರ ಮಾಡುವಂಥ ಒಂದು ಕಾರ್ಯಕ್ರಮ ಇದು. ಇಲ್ಲಿ ಎಲ್ಲ ಮಕ್ಕಳು ತಯಾರಾಗಿ ಕೂತ್ಕೊಂಡಿದ್ದಾರೆ. ಕಾರ್ಯಕ್ರಮವನ್ನು ನೀಡಲಿಕ್ಕೆ, ಆಸ್ವಾದಿಸಲಿಕ್ಕೆ ಕೂಡ ನಮ್ಮ ಎಲ್ಲ ಸಹೃದಯಿ ಪಾಲಕರು ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ಕನ್ನಡದಲ್ಲಿ ಒಂದು ಮಾತದ, ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ್ ಹೇಳುವಂಥದ್ದು, ಪದನರಿದು ನುಡಿಯಲು ನುಡಿದುದನರಿದು ನಡೆಯಲು ಮಾರ್ಪರ್ ಆ ನಾಡ ವರ್ಗಳ ಕುರಿತೋದೆಯು ಕಾಯೋ ಪ್ರಯೋಗ ಪರಿಣತ್ ಮತಿಗಳಂತೇಳಿ. ಕನ್ನಡ ನಾಡಿನ ಜನರು ಎಂಥವ್ರು ಅನ್ನುವುದನ್ನು ಕವಿರಾಜ ಮಾರ್ಗ ಹೇಳಿದ್ನಲ್ಲ, ಅದು ಸಾಕಾರ ರೂಪಕ್ಕೆ ಬರ್ತಾ ಇರುವಂಥದ್ದು ಈ ವೇದಿಕೆ ಮುಖಾಂತರ. ಹಾಗೆ ಜನಪದ ಸಾಹಿತ್ಯ ಅನ್ನುವಂಥದ್ದು
ಸಾವಿರಾರು ಪುಟಗಳನ್ನು 3-4 ಸಾಲುಗಳಲ್ಲಿ ಕಟ್ಟಿಕೊಡುವಂಥದ್ದು. ಪಾಂಡವರು, ನಾವು ಮಹಾಭಾರತದಲ್ಲಿ 1,00,000 ಶ್ಲೋಕಗಳನ್ನು ಕಾಣ್ತೀವಿ. ಅಲ್ಲಿ ಪಾಂಡವರ ಒಂದು ಜೀವನ ಚಿತ್ರಣವನ್ನು, ವನವಾಸವನ್ನು ಜನಪದರು 3 ಸಾಲಿನಲ್ಲಿ ಹೇಳ್ತಾ ಇದ್ದಾರೆ. ಬನ್ನಿಯ ಎಲೆ ಹಾಸಿ ಕಲ್ಲು ಕಡುಬು ಮಾಡಿ ಮುಳ್ಳು ಸ್ಯಾವಿಗೆ ಮಾಡಿ ಬನ್ನಿಯ ಎಲೆ ಹಾಸಿ ಉಂಡು ಹೋಗ್ಯಾರ ಪಾಂಡವರು ಅಂತೇಳಿ ಆ 3 ಸಾಲುಗಳಲ್ಲಿ ಮಹಾಭಾರತದ ಸಂಪೂರ್ಣ ಚಿತ್ರಣವನ್ನು ಕಾಣ್ತಾ ಇದ್ದೀವಿ. ಹಾಗೆಯೇ ಈ ಜನಪದ ಲೋಕವನ್ನು ಮಕ್ಕಳ ಮುಖಾಂತರ ನಮಗೆಲ್ಲ ಉಣಬಡಿಸ್ತಾ ಇರುವಂಥ ಈ ಶಾಲೆಯವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ತುಂಬ ಮಾತಾಡ್ಬೇಕು ಅನ್ನಿಸ್ತಾ ಇದೆ. ನಮ್ಮ ಮಾತಿಗಿಂತ ಆ ಮಕ್ಕಳ ಕಾರ್ಯಕ್ರಮವನ್ನು ನಾವು ಆಸ್ವಾದಿಸೋಣ ಅಂಥೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ, SDMC ಅವರಿಗೆ ಹಾಗೂ ನೆರೆದಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಕೊಪ್ಪಳ ನಗರ ವ್ಯಾಪ್ತಿಯಲ್ಲಿ STMCಗಳು ರಚನೆ ಆದಮೇಲೆ ಶಾಲೆಗಳಲ್ಲಿ ನಾವು ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ. STMCಯ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಸೇರಿಕೊಂಡು ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಅಭೂತಪೂರ್ವವಾದಂಥ ಪಾಲ್ಗೊಳ್ಳುವಿಕೆಯನ್ನು ನಾವು ಇಲ್ಲಿ ನೋಡ್ಬೋದು. ನಮ್ಮ ಶಿಕ್ಷಕ ವೃಂದದಲ್ಲಿ ಆ ಮನೋಭಾವನೆ ಬದಲಾವಣೆಗಳು ಆಗ್ತಾ ಇದ್ದಾವೆ. ಶಾಲೆಯ ಭದ್ರತೆಗೆ, ಸುರಕ್ಷತೆಗೆ, ಶಾಲೆಯಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮಗಳಿಗೆ ಅವರು ಹೆಗಲು ಕೊಟ್ಟು ನಿಲ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ಕೊಪ್ಪಳ ಮತ್ತು ಭಾಗ್ಯನಗರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಶಾಲೆಗಳ STMC ಅಧ್ಯಕ್ಷರಿಗೆ, ಗೌರವಾನ್ವಿತ ಸದಸ್ಯರಿಗೆ ನಾವು ವೇದಿಕೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆ ಕಾರ್ಯವನ್ನು ಯಶಸ್ವಿಗೊಳಿಸುವಲ್ಲಿ ನಮ್ಮ ಇಲಾಖೆಯ ಕಾರಣದ ಕೈಗಳಾಗಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸೇವೆಯನ್ನು ಸಲ್ಲಿಸಿದಂಥವ್ರು ಈ ವೇದಿಕೆಯಲ್ಲೇ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಎಲ್ಲ ಮುಖ್ಯೋಪಾಧ್ಯಾಯರಿಗೂ ಮತ್ತು ಈ ಶಾಲೆಯ ಸಮಸ್ತ ಶಿಕ್ಷಕ ವರ್ಗದವರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾನೆ. ಜೈ. ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಳಿದ ನಾಯಕರೇ ನಿಮಗಿದ ಗೌರವ ಅಗ್ರಿಮ ಜನಪದ ಲೋಕದ ಸಂಭ್ರಮವೆನ್ನುವ ವಲ್ಲರಿಯ ತುಂಬೆಲ್ಲ ಭಾವ ಕುಸುಮಗಳು ಮೇಳೈಸಿ ಅನುಸರಣೀಯ ಅನುಕರಣೀಯ ಕಳೆಯಾಗಿ ಸಲನುವಾಗುವ ನುಡಿಗಳಾಡಿದ ಮಹನೀಯರೇ ಧನ್ಯವಾದಗಳು. ಬುದ್ಧಿ ಜ್ಞಾನದ ಜಾಣತನವು ಪ್ರೀತಿ ಸೊಡರಿನ ಛಲಬಲವ ಇಮ್ಮಡಿಸುವಂತಾಗುವುದು ತಮ್ಮಂಥ ಮಹನೀಯರ ನುಡಿಗಳಿಂದ ಮಾತ್ರ. ಬಂಧುಗಳೇ, ಬದುಕಲಿ ಸಂಗೀತ, ಕಲೆ, ಸಾಹಿತ್ಯ, ಧನಾದಿಗಳಿರಲಿ, ಅವುಗಳನ್ನಾಲಿಸಿ ಆಸ್ವಾದಿಸಿ ಆನಂದಿಸುವ ಮನಾದಿಗಳಿರಲಿ. ಎಂತ ರಚನೆ ಇದೆ? ಮಾತ ಅಷ್ಟ ಮಾತಾಡದ ಎಂತ ಗೊತ್ತುಂಟ ನಿಂಗ? ಈಗೋಳ ಈ ಆಗ್ರಿಮ ಉಂಟಲ್ಲ, ಎಷ್ಟು ಚಂದ ಉಂಟಲ್ಲ. ನಿಂಗೆ ಒಂದು ಸಲ ಹೇಳಿದ್ರೆ ಭಾಷೆ ಅರ್ಥ ಆಗೋದಿಲ್ವಾ? ಕಲೆಗೆ ಭಾಷೆ ಇಲ್ಲ ಮಾರ್ರೆ. ಇಂತ ಗೊತ್ತಿಲ್ವಾ ನಿಂಗ? ನಿಂದೆಂತ ಕಿರಿಕಿರಿಯ ಸಾವ. ಅದ ಬಿಡ, ಈಗೆಂತ ಮಾಡದ? ನಾನು ಹೇಳ್ತೀನಿ ಕೇಳ. ಈಗ ಯಕ್ಷಗಾನ ಮಾಡದ. ಪೂಜಾ, ಇನ್ನೊಂದು ಮಾತುಂಟ, ತಾಪತ್ರೆ ಇಲ್ಲಂದ್ರೆ ಕೇಳದ? ಹೇಳ. ಎಂತಹ ರಿಪಿನಿಂದ ಇರ ಅದಾದ ಹೇಳ್ತೀಯ. ನಿಂದೊಂದು ತಾಪತ್ರ ಕಾರಣ ಸಾವ. ಮಹನೀಯರೇ, ನಮ್ಮ ಮಾತುಗಳನ್ನು ಕೇಳಿದಾಗ ನಿಮಗೆ ಗೊತ್ತಾಗಿರುತ್ತೆ. ಹೌದು ಮಹನೀಯರೇ, ದಕ್ಷಿಣ ಕನ್ನಡ ವಿಶಿಷ್ಟ ಕಲಾ ಶೈಲಿ ಯಕ್ಷಗಾನ ಪ್ರಸ್ತುತೀಗ ಅಗ್ರಿಮ ವೇದಿಕೆಯಲ್ಲಿ. ಜನಪದ ಕಲಾ ಪ್ರಕಾರಗಳಲ್ಲಿ ಪುರಾತನವೂ ಆಕರ್ಷಕವೂ ಕೌಶಲ್ಯಭರಿತವೂ ಆಗಿರುವ ಕಲೆ ಎಂದರೆ ಅದು ಯಕ್ಷಗಾನ. ಇಂತಹದೊಂದು ಜನಪದ ಕಲಾ ಪ್ರಕಾರವಾಗಿರುವ ಯಕ್ಷಗಾನವನ್ನು ಪ್ರಸ್ತುತಪಡಿಸಲು ಬರಲಿರುವ ಸಂಗತ್ ಸಿಂಗ್, ಮುತ್ತಣ್ಣ, ಸ್ಫೂರ್ತಿ, ಅಕ್ಷತಾ ಇವರನ್ನು ವೇದಿಕೆಗೆ ಸ್ವಾಗತಿಸುವ. ಕಾಣೆ ಆನಂದ ತಂದಾನ ತಾನ ತಾನೇ ತಂದಾನ ತಾನೇ ತಂದಾನ. ಅತಿ ಜಾಗೃತಿ. ಬರಲಿರುವ ಅಗ್ರಜರಿಗಾಗಿ ಅಗ್ರಿಮ ವೇದಿಕೆ ಮಾಡುವ ಕಾಲಿ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ.
ಪೆರ್ಮೆದ ಆಣಕಲೆ ಯಕ್ಷಗಾನ ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖನಾ ನಿನ್ನ ಪಾದವ ನೆನವೇ ತರಗಡದ ತರಗಡದ ಗಜಮುಖ ನಾ ನಿನ್ನ ಪಾದವ ನೆನವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ಕೇಳ ಚೆಲುವೆ ನೀನು ಮೆನು ಮೆನು ಮೆನುಗೋತಾರೆ ಜುಳು ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ ಬಳು ಕಾಡಿ ನೀ ಬರುವಾಗ ಸ್ವರ್ಗವೇ ನಾಟುತ್ತಿದೆ ಎಡೆ ಚೆಲುವೆ. ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವಾ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ ಮಂದಹಾಸ ಆಹನನು ಮೇಯ ಶ್ರಾವಣ ಮಾಸ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ ನೂರು ಕನಸು
ಮುಗುದೇ ಹಿತವಾಗಿ ನಗನು ಬಾರದೆ. ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ. ಹಲೋ ಹಲೋ